ನಾಯಕನಹಟ್ಟಿ ಮತ್ತು ತಳಕು ಹೋಬಳಿಯ ದೇವರ ಎತ್ತುಗಳ ಸಂರಕ್ಷಣೆಗಾಗಿ ಸಂಬಂಧಿತರು ನೋಂದಾಯಿತ ಸಮಿತಿ ರಚಿಸಿಕೊಳ್ಳುವಂತೆ ಪಶುಪಾಲನೆ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಟಿ ಶ್ರೀನಿವಾಸ್ ಬಾಬು ಸಲಹೆ ನೀಡಿದ್ದಾರೆ. ಚಳ್ಳಕೆರೆ ತಾಲೂಕಿನ ಸಮೀಪದ ಮನಮಯ್ಯನಹಟ್ಟಿ ಗ್ರಾಮದ ಶ್ರೀ ಏಕಾಂತೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ಪಶುಪಾಲನೆ ಇಲಾಖೆ ಆಯೋಜಿಸಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ದೇವರ ಎತ್ತುಗಳ ಬೆಳವಣಿಗೆ ಮತ್ತು ಸಂರಕ್ಷಣೆಗೆ ಸರ್ಕಾರ ಸಂಪೂರ್ಣ ಸಹಕಾರ ನೀಡಲು ಸಿದ್ಧವಿದೆ. ಗ್ರಾಮಸ್ಥರು ಯಾವುದೇ ಗೊಂದಲವಿಲ್ಲದೆ ಒಂದಾಗಿ ನೋಂದಾಯಿತ ಸಮಿತಿಯನ್ನ ರಚಿಸಿ ಸರ್ಕಾರದ ಸಹಾಯಧನವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಸರ್ಕಾರದಿಂದ ದೊರೆಯುವ ಅನುದಾನವನ್ನು ಪಶುಗಳ ಸಂರಕ್ಷಣೆಗೆ ಮಾತ್ರ ಬಳಸಬೇಕು, ಅನ್ಯ ಕಾರ್ಯಗಳಿಗೆ ದುರುಪಯೋಗ ಪಡಿಸಿಕೊಳ್ಳಬಾರದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಶು ಸಖಿಯರನ್ನ ನೇಮಿಸಿರುವುದರಿಂದ ಪಶುಗಳಿಗೆ ಸಂಬಂಧಿತ ಸಮಸ್ಯೆಗಳನ್ನು ಅವರ ಮೂಲಕ ಇಲಾಖೆಗೆ ತಿಳಿಸಿದರೆ ಅಗತ್ಯ ಪರಿಹಾರ ಒದಗಿಸಲಾಗುವುದು ಎಂದಿದ್ದಾರೆ. ಪಶುಪಾಲನೆ ಇಲಾಖೆಯ ಪಿಂಜಾರ ಪೋಲ್ ಗೋಶಾಲೆಗಳಿಗೆ ಸಹಾಯಧನ ಯೋಜನೆ ಕುರಿತು ನಾಯಕನಹಟ್ಟಿ ಹಾಗೂ ತಳಕು ಹೋಬಳಿಯ ದೇವರ ಎತ್ತುಗಳ ಕಿಲಾರಿಗಳು ಮತ್ತು ಗ್ರಾಮಗಳ ಯಜಮಾನರಿಗೆ ಮಾಹಿತಿ ನೀಡಲಾಯಿತು. ಸಭೆಯಲ್ಲಿ ನಲಗೇತನಹಟ್ಟಿ ಗ್ರಾಮದ ಮುಖಂಡ ನಲ್ಲನ ದೊಡ್ಡಬೋರಯ್ಯ, ಮುತ್ತಯ್ಯ, ಕಿಲಾರಿ ಬೋರಯ್ಯ, ವರಗು ಕಾಟಯ್ಯ, ಶಂಕರಮೂರ್ತಿ, ಮಲ್ಲೂರಳ್ಳಿ ಬೋರಯ್ಯ, ಓಬಯ್ಯ, ನೇರಲಗುಂಟೆ ರಾಜಣ್ಣ, ಬಯ್ಯಣ್ಣ, ಅಬ್ಬೇನಹಳ್ಳಿ ಖಾದ್ರಿ ಪಾಲನಾಯಕ, ಪಾಲಯ್ಯ, ಮಹೇಶ್, ರಾಮಸಾಗರ, ಜೋಗಿಹಟ್ಟಿ ತಿಪ್ಪೇಸ್ವಾಮಿ, ವೆಂಕಟೇಶ್ ದಳಪತಿ, ನಾಗೇಂದ್ರಪ್ಪ ಸೇರಿದಂತೆ ಪಶುಪಾಲನೆ ಇಲಾಖೆಯ ಡಾಕ್ಟರ್ ಸುಮಂತ ನಾಯ್ಕ, ನಂದನ್, ನವೀನ್, ಪಾಲಾಕ್ಷ್ ಹಾಗೂ ಪಶು ಸಖಿಯರಾದ ಕಮಲಮ್ಮ, ರತ್ನಮ್ಮ, ಲಕ್ಷ್ಮೀ, ಸಹನಾ, ಲಕ್ಷ್ಮಮ್ಮ, ಲಕ್ಷ್ಮಿ ಮತ್ತು ಪವಿತ್ರ ಉಪಸ್ಥಿತರಿದ್ದರು. ಸಂಘದ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಲಿಕ್ಕೆ ನಾವು ಪಣ ಕೊಡ್ತೀವಿ ಅಂತ ಹೇಳಿ ಅವರು ಇವತ್ತು ಭರವಸೆ ಕೊಟ್ಟಿದ್ದಾರೆ. ನಾಯಕನಹಟ್ಟಿ ಮತ್ತು ತಳಕು ಹೋಬಳಿಯ ದೇವರ ಎತ್ತುಗಳ ಸಂರಕ್ಷಣೆಗಾಗಿ ಸಂಬಂಧಿತರು ನೋಂದಾಯಿತ ಸಮಿತಿ ರಚಿಸಿಕೊಳ್ಳುವಂತೆ ಪಶುಪಾಲನೆ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಟಿ ಶ್ರೀನಿವಾಸ್ ಬಾಬು ಸಲಹೆ ನೀಡಿದ್ದಾರೆ. ಚಳ್ಳಕೆರೆ ತಾಲೂಕಿನ ಸಮೀಪದ ಮನಮಯ್ಯನಹಟ್ಟಿ ಗ್ರಾಮದ ಶ್ರೀ ಏಕಾಂತೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ಪಶುಪಾಲನೆ ಇಲಾಖೆ ಆಯೋಜಿಸಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ದೇವರ ಎತ್ತುಗಳ ಬೆಳವಣಿಗೆ ಮತ್ತು ಸಂರಕ್ಷಣೆಗೆ ಸರ್ಕಾರ ಸಂಪೂರ್ಣ ಸಹಕಾರ ನೀಡಲು ಸಿದ್ಧವಿದೆ. ಗ್ರಾಮಸ್ಥರು ಯಾವುದೇ ಗೊಂದಲವಿಲ್ಲದೆ ಒಂದಾಗಿ ನೋಂದಾಯಿತ ಸಮಿತಿಯನ್ನ ರಚಿಸಿ ಸರ್ಕಾರದ ಸಹಾಯಧನವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಸರ್ಕಾರದಿಂದ ದೊರೆಯುವ ಅನುದಾನವನ್ನು ಪಶುಗಳ ಸಂರಕ್ಷಣೆಗೆ ಮಾತ್ರ ಬಳಸಬೇಕು, ಅನ್ಯ ಕಾರ್ಯಗಳಿಗೆ ದುರುಪಯೋಗ ಪಡಿಸಿಕೊಳ್ಳಬಾರದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಶು ಸಖಿಯರನ್ನ ನೇಮಿಸಿರುವುದರಿಂದ ಪಶುಗಳಿಗೆ ಸಂಬಂಧಿತ ಸಮಸ್ಯೆಗಳನ್ನು ಅವರ ಮೂಲಕ ಇಲಾಖೆಗೆ ತಿಳಿಸಿದರೆ ಅಗತ್ಯ ಪರಿಹಾರ ಒದಗಿಸಲಾಗುವುದು ಎಂದಿದ್ದಾರೆ. ಪಶುಪಾಲನೆ ಇಲಾಖೆಯ ಪಿಂಜಾರ ಪೋಲ್ ಗೋಶಾಲೆಗಳಿಗೆ ಸಹಾಯಧನ ಯೋಜನೆ ಕುರಿತು ನಾಯಕನಹಟ್ಟಿ ಹಾಗೂ ತಳಕು ಹೋಬಳಿಯ ದೇವರ ಎತ್ತುಗಳ ಕಿಲಾರಿಗಳು ಮತ್ತು ಗ್ರಾಮಗಳ ಯಜಮಾನರಿಗೆ ಮಾಹಿತಿ ನೀಡಲಾಯಿತು. ಸಭೆಯಲ್ಲಿ ನಲಗೇತನಹಟ್ಟಿ ಗ್ರಾಮದ ಮುಖಂಡ ನಲ್ಲನ ದೊಡ್ಡಬೋರಯ್ಯ, ಮುತ್ತಯ್ಯ, ಕಿಲಾರಿ ಬೋರಯ್ಯ, ವರಗು ಕಾಟಯ್ಯ, ಶಂಕರಮೂರ್ತಿ, ಮಲ್ಲೂರಳ್ಳಿ ಬೋರಯ್ಯ, ಓಬಯ್ಯ, ನೇರಲಗುಂಟೆ ರಾಜಣ್ಣ, ಬಯ್ಯಣ್ಣ, ಅಬ್ಬೇನಹಳ್ಳಿ ಖಾದ್ರಿ ಪಾಲನಾಯಕ, ಪಾಲಯ್ಯ, ಮಹೇಶ್, ರಾಮಸಾಗರ, ಜೋಗಿಹಟ್ಟಿ ತಿಪ್ಪೇಸ್ವಾಮಿ, ವೆಂಕಟೇಶ್ ದಳಪತಿ, ನಾಗೇಂದ್ರಪ್ಪ ಸೇರಿದಂತೆ ಪಶುಪಾಲನೆ ಇಲಾಖೆಯ ಡಾಕ್ಟರ್ ಸುಮಂತ ನಾಯ್ಕ, ನಂದನ್, ನವೀನ್, ಪಾಲಾಕ್ಷ್ ಹಾಗೂ ಪಶು ಸಖಿಯರಾದ ಕಮಲಮ್ಮ, ರತ್ನಮ್ಮ, ಲಕ್ಷ್ಮೀ, ಸಹನಾ, ಲಕ್ಷ್ಮಮ್ಮ, ಲಕ್ಷ್ಮಿ ಮತ್ತು ಪವಿತ್ರ ಉಪಸ್ಥಿತರಿದ್ದರು. ನಾಯಕನಹಟ್ಟಿ ಮತ್ತು ತಳಕು ಹೋಬಳಿಯ ದೇವರ ಎತ್ತುಗಳ ಸಂರಕ್ಷಣೆಗಾಗಿ ಸಂಬಂಧಿತರು ನೋಂದಾಯಿತ ಸಮಿತಿ ರಚಿಸಿಕೊಳ್ಳುವಂತೆ ಪಶುಪಾಲನೆ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಟಿ ಶ್ರೀನಿವಾಸ್ ಬಾಬು ಸಲಹೆ ನೀಡಿದ್ದಾರೆ. ಚಳ್ಳಕೆರೆ ತಾಲೂಕಿನ ಸಮೀಪದ ಮನಮಯ್ಯನಹಟ್ಟಿ ಗ್ರಾಮದ ಶ್ರೀ ಏಕಾಂತೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ಪಶುಪಾಲನೆ ಇಲಾಖೆ ಆಯೋಜಿಸಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ದೇವರ ಎತ್ತುಗಳ ಬೆಳವಣಿಗೆ ಮತ್ತು ಸಂರಕ್ಷಣೆಗೆ ಸರ್ಕಾರ ಸಂಪೂರ್ಣ ಸಹಕಾರ ನೀಡಲು ಸಿದ್ಧವಿದೆ. ಗ್ರಾಮಸ್ಥರು ಯಾವುದೇ ಗೊಂದಲವಿಲ್ಲದೆ ಒಂದಾಗಿ ನೋಂದಾಯಿತ ಸಮಿತಿಯನ್ನ ರಚಿಸಿ ಸರ್ಕಾರದ ಸಹಾಯಧನವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಸರ್ಕಾರದಿಂದ ದೊರೆಯುವ ಅನುದಾನವನ್ನು ಪಶುಗಳ ಸಂರಕ್ಷಣೆಗೆ ಮಾತ್ರ ಬಳಸಬೇಕು, ಅನ್ಯ ಕಾರ್ಯಗಳಿಗೆ ದುರುಪಯೋಗ ಪಡಿಸಿಕೊಳ್ಳಬಾರದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಶು ಸಖಿಯರನ್ನ ನೇಮಿಸಿರುವುದರಿಂದ ಪಶುಗಳಿಗೆ ಸಂಬಂಧಿತ ಸಮಸ್ಯೆಗಳನ್ನು ಅವರ ಮೂಲಕ ಇಲಾಖೆಗೆ ತಿಳಿಸಿದರೆ ಅಗತ್ಯ ಪರಿಹಾರ ಒದಗಿಸಲಾಗುವುದು ಎಂದಿದ್ದಾರೆ. ಪಶುಪಾಲನೆ ಇಲಾಖೆಯ ಪಿಂಜಾರ ಪೋಲ್ ಗೋಶಾಲೆಗಳಿಗೆ ಸಹಾಯಧನ ಯೋಜನೆ ಕುರಿತು ನಾಯಕನಹಟ್ಟಿ ಹಾಗೂ